ಒಳ್ಳೆ ನಿರ್ದೇಶಕರಿಗೆ ಒಳ್ಳೆ ನಿರ್ಮಾಪಕರು ಸಿಗ್ತಲ್ಲ, ಒಳ್ಳೆ ನಿರ್ಮಾಪಕರಿಗೆ ಒಳ್ಳೆ ನಿರ್ದೇಶಕ ಸಿಗಲ್ಲ. ಎರಡೂ ಕರೆಕ್ಟಾಗಿ ಸಿಕ್ಬಿಟ್ರೆ ಅದನ್ನ ಹಾಳು ಮಾಡೋಕ್ಕೆ ಕಮ್ಮಿ ಏನಿಲ್ಲ ಸರ್. ಅವ್ನು ಮಾತಾಡ್ತಾನೆ ಸರ್, ಬಟ್ ಕನ್ನಡ ಡೈರೆಕ್ಟರ್ ಆಗಿ ಅವನ್ನ ಹಿಡಿದು ಹೊಡೆದು ಸಾಯಿಸ್ಬೋಣ ಅನ್ನೋ ಲೆವೆಲ್ ಒಂದು ಕ್ಷಣ ತಗೋಬ್ರ ಸರ್. ಕೋರಾ ಸಿನಿಮಾ ಗೊತ್ತಾ, ಇನ್ನೊಂದು ಸಿನಿಮಾ ಗೊತ್ತಾ, ಅವ್ರು ಹೇಳ್ಬಿಡ್ಲಿ ಸರ್ ಗೊತ್ತು. ನಾವು ಸುಮ್ಮನೆ ಶಾಸ್ತ್ರಿಗೆ ಆನ್ಲೈನು ಹೆವಿ ಕ್ರಿಯೇಟ್ ಆಯ್ತು, ನಾವು ಭ್ರಮೇಲಿದ್ದೀವಿ ಹೊರತು ನಿಜವಾಗ್ಲೂ ಜನಗಳಿಗೆ ರೀಚ್ ಆಗ್ತಾ ಇದೀವ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿದೆ. ತಾವು 15 ವರ್ಷ ಹಿಂದೆ ಹೊರಟ ಐ ಲವ್ ಅಂತ ಒಂದು ಸಿನಿಮಾ ಮಾಡಿದ್ರಿ, ಸ್ಟೇಟ್ ಅವಾರ್ಡ್ ಕೂಡ ತಗೊಂಡ್ರಿ. ತಾವು 10 ವರ್ಷ ಬೇಕಾಗಿತ್ತು ಇನ್ನೊಂದು ಸಿನಿಮಾ ಮಾಡೋದಕ್ಕೆ. 1 ವರ್ಷ ಮನೇಲಿ ಕೂತಿದೆ ಸರ್, ಸೊಳ್ಳೆ ಹೊಡ್ಕೊಂಡು. ಒಬ್ರು ಬೆಳೆಸೋರು ಇದ್ರೆ ಒಬ್ರು ತುಳಿಯೋರು ಬಹಳ ಜನ ಇರ್ತಾರೆ. ಬೇರೆ ಬೇರೆ ಸಂಘಟನೆ ತುಂಬಾ ಇದೆ ಕರ್ನಾಟಕದಲ್ಲಿ. ಯಾವ ಸಂಘಟನೆ ಕೂಡ ಮುಂದೆ ಬರುತ್ತೆ, ಯಾಕೆ ಹಿಂದೆ ಉಳಿದೇವೆ? ನೀವೇ ಸಿನಿಮಾ ನೋಡ್ಬೇಕಾರೆ ನಾನೇ ಸರ್ ನೋಡ್ಬೇಕಾ ಆಡಿಯನ್ಸ್ ಆಗಿ? ನೀವೇ ಟೆಲಿಗ್ರಾಮ್ ನೋಡ್ತಾ ಇದ್ರಲ್ಲ ಸರ್ ಸಿನಿಮಾಗಳು, ಫಸ್ಟ್ ಅದು ನೋಡೋದ್ಬಿಡಿ ಸರ್. ಸಿನಿಮಾ ಬಂದಾಗ ಅವ್ನು ಆಚೆ ಎಷ್ಟೋ ಸಿನಿಮಾಗಳು ಮಗ ಟ್ರೈಲರ್ ನೋಡಿದೆ ಅಷ್ಟೇ ಮಗ ಗಟ್ಟಿ ಅನ್ನೋ ಹೇಳಿರೋ ಉದಾಹರಣೆಗಳು ತುಂಬಾ ಇದೆ. ನಾನು 4 ಜನ ಕೇಳ್ತೀನಿ, ಎಲ್ಲ ಕಡೆ ರೀಚ್ ಆಗಿದ್ದಾರೆ, ಎಲ್ಲ ಇರುತ್ತೆ ಮಣ್ಣಂಗಟ್ಟಿ. ನಮಸ್ಕಾರ ಸ್ನೇಹಿತರೆ, ನಮ್ಮ ರಿಪಬ್ಲಿಕ್ ಟಿವಿ ಕನ್ನಡ ವಾಹಿನಿಯಲ್ಲಿ ಡೈರೆಕ್ಟರ್ ನಿರ್ದೇಶಕರಾದ ಒಟ್ಟಶ್ರೀ ಅವರಿದ್ದಾರೆ, ಹಾಗೂ ನಮ್ಮ ಜಗ್ಗು ಶಿರ್ಸಿ ಅವರು 1 ಕೋಟಿಗೊಂದು ಲವ್ ಸ್ಟೋರಿ, ಅದರ ನಂತರ ಗ್ಯಾಪ್ ನಂತರ ಅಪ್ಪು ಟ್ಯಾಕ್ಸಿ ಸಿನಿಮಾದ ನಿರ್ದೇಶಕರು ಕೂಡ ನಮ್ಮ ಸ್ಟುಡಿಯೋಲ್ಲಿದ್ದಾರೆ. ಸ್ನೇಹಿತರೆ, ಕೋರಾ ಸಿನಿಮಾದ ಏಪ್ರಿಲ್ 11ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಆ ಸಿನಿಮಾದ ಬಗ್ಗೆ ಮಾಹಿತಿ ಕೇಳೋಣ ನಮ್ಮ ಒಟ್ಟಶ್ರೀ ನಿರ್ದೇಶಕರ ಹತ್ರ. ಸರ್, ಏಪ್ರಿಲ್ 11ನೇ ತಾರೀಕು ನಿಮ್ಮ ಸಿನಿಮಾ ರಿಲೀಸ್ ಡೇಟ್ ಅನೌನ್ಸ್ಮೆಂಟ್ ಮಾಡಿದ್ದೀರಿ. ಎಷ್ಟು ಥಿಯೇಟರ್ ರಿಲೀಸ್ ಮಾಡ್ತಾ ಇದ್ದೀರಿ? ಎಲ್ಲರಿಗೂ ನಮಸ್ಕಾರ ಸರ್. ನನ್ನ ಹೆಸರು ವರಟಾಶ್ರೀ ಅಂತ. ಹಿಂದೆ ವರಟಲ್ಲಿ ಒಂದು ಸಿನಿಮಾ ಮಾಡಿದ್ದೆ. ಇದು ಕೋರಾ ನನ್ನ ಮುಂದಿನ ಪ್ರಾಜೆಕ್ಟ್. ಕೋರಾ ಸುಮಾರು ಒಂದು 200-250 ಥಿಯೇಟರ್ ಪ್ಲಾನ್ ಮಾಡ್ತಾ ಇದ್ದೀವಿ. ಅಟ್ ಅ ಟೈಮ್ ತೆಲುಗು, ತಮಿಳು, ಇದು ಪ್ಯಾನ್ ಇಂಡಿಯಾ ಸಿನಿಮಾ ಆಗಿ ಮಾಡ್ತಾ ಇದೀವಿ. ಯಾಕಂದ್ರೆ ಪ್ಯಾನ್ ಇಂಡಿಯಾ ಅಂತ ಹೇಳಕ್ಕೆ ನಮಗೂ ಒಂಥರ ಮುಜುಗರ ಆಗುತ್ತೆ. ಯಾಕಂದ್ರೆ ಪ್ಯಾನ್ ಇಂಡಿಯಾ ಅನ್ನೋದು ಏನಾಗ್ಬಿಟ್ಟಿದೆ ಅಂದ್ರೆ, ಈಗ ಯಾರು ಕೇಳಿದ್ರು ಪ್ಯಾನ್ ಇಂಡಿಯಾ ಅನ್ನೋದಷ್ಟು ಒಂಥರ ನಮ್ಗೆ ಹೇಳಕ್ಕೆ ಮುಜುಗರ ಆಗುತ್ತೆ. ಸೊ ಖಂಡಿತ ಆ ಪ್ಯಾನ್ ಇಂಡಿಯಾ ಮಾಡಬೇಕು ಅಂತ ನಾವು ಮಾಡಿದ್ದಲ್ಲ ಸಿನಿಮಾ. ಇದು ಒಂದು ಅಚ್ಚ ಕನ್ನಡ, ಪ್ಯೂರ್ ಕನ್ನಡ ಸಿನಿಮಾ ಮಾಡ್ಬೇಕಂತಾನೆ ಮಾಡಿದ್ದು. ಸೊ ಆ ಕನ್ನಡ ಸಿನಿಮಾ ಕೆಲವು ಶೋಗಳು ಆಯ್ತು ಕೂಡ. ಅದಾದ ನಂತರ ಕೆಲವು ಇಂಡಸ್ಟ್ರಿಯಿಂದ ಕೆಲವು ಕಾಂಟ್ಯಾಕ್ಟ್ ಒಬ್ಬರಿಂದ ಒಬ್ರು ಬೆಳೀತಾ ಇರುತ್ತೆ. ಆ ಥರ ಬೆಳೆದಾಗ ತೆಲುಗವರು ತಮಿಳವರು ಬಂದು ಜಸ್ಟ್ ಒಂದು ಸಿನಿಮಾ ಸಿಂಪಲ್ ಆಗಿ ಸಿನಿಮಾ ನೋಡೋಣ ಅಂತ ನೋಡಿದ್ರು. ಬಟ್ ಅವ್ರಿಗೆ ಏನು ಅನಿಸ್ತಾ ಗೊತ್ತಿಲ್ಲ. ನನಗೆ ಇಷ್ಟ ಇರಲಿಲ್ಲ, ಸುತರಾಮ್ ಇಷ್ಟ ಇರಲಿಲ್ಲ ಮಾಡೋಕ್ಕೆ. ಅವರು ಸಿನಿಮಾ ನೋಡಿ ಬಹಳ ಇಷ್ಟ ಆಗಿಲ್ಲ. ಸರ್ ಇದು ನಾವು ತೆಲುಗು ಕೊಡಿ ಸರ್, ತೆಲುಗು ನೇಟಿವಿಟಿಗೆ ಸೂಟ್ ಆಗುತ್ತೆ ಅಂತ ಅವರಾದ್ರೆ, ತಮಿಳರು ಕೂಡ ನಮ್ಮ ನೇಟಿವಿಟಿ ಸೂಟ್ ಆಗುತ್ತೆ ಅಂತ ಸೊ ನಮ್ಮ ನಿರ್ಮಾಪಕರ ಹತ್ರ ಮಾತಾಡಿ ಅವ್ರ ಮನವೊಲಿಸಿ ಈ ಸಿನಿಮಾನ ತೊಗೊಂಡೋಗಿದ್ದಾರೆ. ಖಂಡಿತ ಅವ್ರಿಗೂ ಯಶಸ್ಸಾಗಲಿ, ನಮ್ಮ ನಿರ್ಮಾಪಕರು ಯಶಸ್ಸಾಗಲಿ ಅಂತ ನಾನು ಆ ಕೆರದಲ್ಲಿ ಕೇಳ್ಕೊತೀನಿ. ಸರ್, ಏಪ್ರಿಲ್ 11ನೇ ತಾರೀಕು ಸಿನಿಮಾ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀರಿ. ಅವತ್ತು ಎಂಟರ್ ಕರ್ನಾಟಕ ಹಾಗೂ ಆಂಧ್ರ, ತೆಲಂಗಾಣ, ತಮಿಳುನಾಡು 4 ಸ್ಟೇಟು, ನೀವು 3 ಸ್ಟೇಟು ರಿಲೀಸ್ ಮಾಡ್ತಾ ಇದ್ದೀರಿ. ಇವತ್ತು ಕನ್ನಡ ಇಂಡಸ್ಟ್ರಿಯಲ್ಲಿ ಏನಾಗಿದೆ, ಥಿಯೇಟ್ರಿಗೆ ಜನನೇ ಬರ್ತಾ ಇಲ್ಲ. ಓಕೆನಾ? ಥಿಯೇಟ್ರ್ ಮರಿತಾ ಇದ್ದಾರೆ ಜನ. ಅಂತ ಸಂದರ್ಭದಲ್ಲಿ ನೀವು 250 ಥಿಯೇಟ್ರು, 300 ಥಿಯೇಟ್ರು ಇರೋದೇ, ನಾವು 380 ಥಿಯೇಟ್ರು, 480 ಥಿಯೇಟ್ರು ಕರ್ನಾಟಕದಲ್ಲಿ 250 ಥಿಯೇಟ್ರು ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಿ, ಕರೆಕ್ಟ್ ಅಲ್ವಾ? ಈಗ ಥಿಯೇಟ್ರಿಗೆ ಜನ ಬರೋದಕ್ಕೆ ನಿಮ್ಮ ಪ್ಲಾನ್ ಏನಿದೆ? ಆಮೇಲೆ ಎರಡನೇದು, ನಿಮ್ಮ ಸಿನಿಮಾ ಕಂಟೆಂಟ್ ಏನಿದೆ? ಸರ್, ಫಸ್ಟ್ ಖಂಡಿತ ನೀವು ಒಳ್ಳೆ ಕ್ವಶನ್ ಕೇಳಿದ್ರಿ. ಖಂಡಿತ ಫಸ್ಟ್ ಕಂಟೆಂಟ್ ಬಗ್ಗೆ ನಾನು ಹೇಳ್ಬಿಡ್ತೀನಿ. ಇದು ಕಂಟೆಂಟ್ ಬಂದು ನನಗೆ ಕೋರಾ ಮಾಡೋಕ್ಕೆ ಮುಂಚೆ ನಾನು ಬೇಸಿಕಲಿ ಮೆಲ್ ಗಿಬ್ಸನ್ ಅಂತ ಎಲ್ಲರಿಗೂ ಗೊತ್ತಿರ್ಬೋದು, ಹಾಲಿವುಡ್ ಪ್ರಸಿದ್ಧ ನಾಯಕ, ನಟ ಹಾಗೂ ನಿರ್ದೇಶಕ. ನಾನು ಅವ್ರದ್ದು ಅಪೋಕ್ಯಾಲಿಪ್ಟ್ ಆಗಿರ್ಬೋದು, ಹಾರ್ಟ್ ಟಾರ್ಗೆಟ್ ಆಗಿರ್ಬೋದು ನೋಡಿ ಬಹಳ ಪ್ರಭಾವಿತನಾಗಿದ್ದ ವ್ಯಕ್ತಿ ನಾನು. ಯಾಕಂದ್ರೆ ನಾನು ಡೈ ಹಾರ್ಟ್ ಫ್ಯಾನ್ ಅಂತ ಹೇಳಿ ತಪ್ಪಾಗಲ್ಲ ಅವ್ರಿಗೆ. ಅವ್ರದ್ದು ಅಪೋಕ್ಯಾಲಿಪ್ಟು ನೋಡಿದಾಗ ನನಗೆಲ್ಲೋ ಈ ಥರ ಒಂದು ಸಿನಿಮಾ ನಮ್ಮ ಕನ್ನಡದಲ್ಲೂ ಮಾಡಬೇಕು, ಒಂದು ಫಾರೆಸ್ಟ್ ಬೇಸು ಅಂತ ನನಗೆ ತಲೆ ಬ್ಯಾಕ್ ಎಂಡಲ್ಲಿ ಓಡ್ತಾನೆ ಇತ್ತು ನನಗೆ. ಆಮೇಲೆ 12 Years Labour ಅಂತ ಆಸ್ಕರ್ ಕೂಡ ಹೋಗಿತ್ತದು. ಈ ಥರ ಸಿನಿಮಾ ನೋಡಿದಾಗ ನಾನೊಂದು ಮಾಡ್ಬೇಕು ಈ ಥರ ಸಬ್ಜೆಕ್ಟು ಅಂತ ತಲೆಯಲ್ಲಿ ನೋಡಿದಾಗ ನಮ್ಮ ಪಿ ಮೂರ್ತಿಯವರು ಮೀಟ್ ಆದಾಗ ಈ ಥರ ಒಂದು ಫಾರೆಸ್ಟ್ ಬೇಸ್ ಸಬ್ಜೆಕ್ಟ್ ಮಾಡೋಣ ಅಷ್ಟೇ ಅಂದಾಗ, ಸೊ ಒಂದೇನು ಹೇಳ್ತಾರಲ್ಲ, ರೋಗಿ ಬಯಸಿದಾಗಲೂ ನಾವು ವೈದ್ಯರು ಹೇಳ್ತಾರಲ್ಲ, ಸೊ ಆ ಕೆಮಿಸ್ಟ್ರಿ ಮ್ಯಾಚ್ ಆಯಿತು ನನಗೆ ಮತ್ತು ಮೂರ್ತಿ ಅಣ್ಣಂಗೆ. ಸೊ ನಾನು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆ ಫಾರೆಸ್ಟ್ ಬೇಸು. ಸೊ ಇದು ಕೋರಾ ಸಿನಿಮಾ ಮೂಲ ಬಂದು ಇದೊಂದು 40 years ಬ್ಯಾಕ್ ಹೋಗಿ ಆ ಸಿನಿಮಾನ ಹೇಳುವಂತಹ ಪ್ರಯತ್ನ ಮಾಡಿದ್ದೀವಿ. ಯಾಕಂದ್ರೆ ಏನಾಗಿದೆ ಅಂದರೆ, ಈಗ 1 ಅಡಿ 2 ಅಡಿಗೆ ಎಷ್ಟೋ 1 ಅಡಿ 2 ಅಡಿ ಜಾಗಕ್ಕೋಸ್ಕರ ಎಷ್ಟೋ ಕೊಲೆಗಳಾಗಿದೆ, ಮಾರಣಾಂತಿಕ ಹಲ್ಲೆ ಕೂಡ ಆಗಿದೆ. ಎಲ್ಲ ನೋಡ್ತಾ ಇರ್ಬೋದು ಈಗಿನ ಜನ್ರೇಷನಲ್ಲಿ. ಏನಕ್ಕೆ? ಭೂಮಿಗೋಸ್ಕರ. ಭೂಮಿ ಅಂದರೆ ಯಾರು? ನಾವು ಭೂಮಿ ತಾಯಿ. ಒಂದು ಹೆಣ್ಣು ಹುಡುಗಿಗೆ, ಒಂದು ಹೆಣ್ಣು ಮಗಳಿಗೆ ನಾವು ಹೋಲಿಕೆ ಮಾಡ್ತೀವಿ. ಬಟ್ ಅದೇ 40 ವರ್ಷ ಹಿಂದೆ ಹೋದರೆ ಆ ಒಂದು ಫಾರೆಸ್ಟ್ ಸೊಗಡು, ಆ ಬುಡಕಟ್ಟು ಜನಾಂಗದ ಕಾಡಿನ ಜನರ ಒಂದು ಕಲ್ಚರಿಟಿ ಹೇಗಿತ್ತು, ಅವ್ರು ಯಾವ ಥರ ಒಂದು ಜೀವನನ ಸಾಗಿಸ್ತಾ ಇದ್ರು, ಸಂಬಂಧಗಳ ಅದರದ ಒಂದು ಪ್ರಭಾವ ಹೇಗಿತ್ತು, ಈ ಥರ ತುಂಬ. ಯಾಕಂದರೆ ನಾವು
ಬಾಯಲ್ಲಿ ಆರಾಮಾಗಿ ಹೇಳ್ಬೋದು 40 years ಹಿಂದೆ ನೋಡಿ ತೆಗ್ದಿವೆ, ಖಂಡಿತ ಕಷ್ಟ. ಯಾಕಂದರೆ 40 years ಹಿಂದೆ ಬಂದಾಗ ಅವ್ರು ಯೂಸ್ ಮಾಡೋಂತಹ ನಾವು ಸುಮ್ಮನೆ ಒಂದು ಮ್ಯೂಸಿಯಂ ಕಡೆ ಹೋದಾಗ ಕಾಡು ಮನುಷ್ಯರು ಇದು ಪ್ರಾಣಿ ಯೂಸ್ ಮಾಡೋಕ್ಕೆ ಈ ಯೂಸ್ ಮಾಡ್ತಾ ಇದ್ರಂತೆ, ಅದು ಯೂಸ್ ಮಾಡ್ತಾರೆ, ನಾವೆಲ್ಲ ಕೇಳಿದ್ದೀವಿ. ಬಟ್ ಅದೇ ನಾವು ನಿಮಗೆ ಲೈವ್ ಅನುಭವ ಕೊಡ್ತೀವಿ, ಅದ್ರ ಜೊತೆಗೆ ಒಂದು ಎಮೋಷನ್ಸ್ ಕೊಡ್ತೀವಿ. ನೀವು ಪ್ರತಿಯೊಂದು ಕ್ಯಾರೆಕ್ಟರ್ಗಳು ಕೂಡ ಕನೆಕ್ಟ್ ಆಗ್ತಾ ಹೋಗ್ತಾ ಇರ್ತೀರ. ನಮ್ಮ ಕೋರಾದಲ್ಲಿ ಈಗ ಯೂಶುವಲಿ ಒಂದು ಸಿನಿಮಾ ಅಂದರೆ ಒಬ್ಬ ಡೈರೆಕ್ಟರ್ಗೆ ಅಮ್ಮಮ್ಮ ಅಂದರೆ ಒಂದು ಸಿನಿಮಾದಲ್ಲಿ ಒಂದು 5 ಜನ 6 ಜನ ಹೀರೋ ಹೀರೋನು ಅಕ್ಕಪಕ್ಕ ಒಂದು 5 ಜನ ಕ್ಯಾರೆಕ್ಟರ್ ಮನಸ್ಸಲ್ಲಿ ಉಳಿಯುತ್ತೆ. ಬಟ್ ಇದರಲ್ಲಿ ಕೋರಾದಲ್ಲಿ ಮಿನಿಮಮ್ ಈಗ 12 ಇಂದ 13 ಜನ ಕ್ಯಾರೆಕ್ಟರ್ ಆಚೆ ಬಂದಾಗ ಹಾಂಟ್ ಮಾಡುತ್ತೆ. ಯಾಕಂದರೆ ಪ್ರತಿಯೊಂದು ಕ್ಯಾರೆಕ್ಟರ್ ಅದರದೇ ಆದ ವಿಶೇಷ ಇರಬೇಕು. ಸುಮ್ಮನೆ ಒಂದು ಡೈಲಾಗ್ ಹೊಡೆದು ಓದೇ ಪುಟ ಬಂದೇ ಪುಟ ಆ ಥರ ನಾವು ಡಿಸೈನ್ ಮಾಡಿಲ್ಲ. ಇಲ್ಲಿ ಕೋರಾ ಅನ್ನೋದು ನೆಪ ಮಾತ್ರ ಒಂದು ಹೀರೋ ಹೆಸರು, ಬಟ್ ನಿಮಗೆ ಎಲ್ಲರೂ ಕೂಡ ಕೋರಾ ಆ ಛಾಯೆ ಕಾಣುತ್ತೆ. ಎಲ್ಲರಿಗೂ ಅವ್ರದೇ ಆದ ಒಂದು ಪ್ರಾಧಾನ್ಯತೆ ಆಸ್ ಎ ಟೀಮ್ ನಾವು ಕೊಟ್ಟಿದ್ದೀವಿ. ಖಂಡಿತ ನಿಮ್ಗೆ ಕೋರಾ ಸಿನಿಮಾ ನೋಡಿದ್ರೆ ಒಂದು ನೀವೇನು 100-200 ರೂಪಾಯಿ ಕೊಟ್ಟು ನೋಡ್ತೀರಾ. ಈಗ ಆಡಿಯನ್ಸ್ಗೆ ಏನೋ ನೋಡಿದ್ರು ನನಗೆ ಬೋರ್ ಆಗಬಾರ್ದು, ಖಂಡಿತ ಬೋರ್ ಆಗಲ್ಲ, ಅದು ಪ್ರಾಮಿಸ್ ಮಾಡ್ತೀನಿ. ಸಿನಿಮಾ ನೋಡೋಕೆ ಬಂದಾಗ ನನಗೆ ವಿಶೇಷತೆ ಏನಿದೆ ಆ ವಿಶೇಷತೆ ಖಂಡಿತ ಇರುತ್ತೆ. ಯಾಕಂದರೆ ಕೆಲವು ಸಲ ಸಿನಿಮಾ ನೋಡ್ಬೇಕಾದ್ರೆ ಕ್ಯಾರೆಕ್ಟರ್ ಹೇಳ್ತಾ ಇರುತ್ತೆ, ನಮಗೇನು ಹಂಟಾಗಲ್ಲ. ಅಂದರೆ ಆ ಕ್ಯಾರೆಕ್ಟರೈಸೇಷನ್ ಆ ಥರ ಇರುತ್ತೆ. ಇಲ್ಲಿ ಆ ಕ್ಯಾರೆಕ್ಟರ್ ನಕ್ಕಿದ್ರೆ ನೀವು ನಗ್ತೀರಾ, ಹತ್ತಿರ ನೀವು ಹೇಳ್ತೀರಾ, ಅದು ಕಾಮಿಡಿ ಪೋರ್ಷನ್ ನೀವು ನಗ್ತಾ ಇರ್ತೀರಾ. ಪ್ರತಿಯೊಂದು ಕ್ಯಾರೆಕ್ಟರ್ ಕನೆಕ್ಟ್ ಮಾಡ್ತಾ ಹೋಗುತ್ತೆ. ಸೊ ನನಗೇನು ಇಂಟರ್ವ್ಯೂಕ್ ಒಂದು ಟ್ವಿಸ್ಟಿಂಗ್ ಬೇಕು, ಖಂಡಿತ ಇದೆ. ಕ್ಲೈಮ್ಯಾಕ್ಸ್ ಯಾರು ಊಹೆ ಮಾಡ್ತಿದ್ರೆ ನನಗೆ ಒಂದು ಆ ಟ್ವಿಸ್ಟಿಂಗ್ ಎಲ್ಲ ಟ್ವಿಸ್ಟಿಂಗ್ ಬೇಕಾಗಿದೆ, ಫೈಟ್ಸ್ ಬೇಕಾಗಿದೆ, ಜಬರ್ದಸ್ತ್ ಫೈಟ್ ಇದೆ. ಒಟ್ಟಾರೆ ಹೇಳ್ಬೇಕಾದ್ರೆ ಕೋರಾ ನಿಮಗೆ ಒಂದು ಸಫಾರಿ, ಒಂದು ಕಾಡಲ್ಲಿ ಸಫಾರಿ ಹೋಗ್ಬೋದಾಗ ನೀವು ಒಂದು ಪ್ರಪಂಚ ಹೇಗೆ ಎಲ್ಲ ನೋಡ್ತೀರಾ ಆ ಥರ ಒಂದು ಫೀಲ್ ಆಗುತ್ತೆ. ಆಮೇಲೆ ಇನ್ನೊಂದು ಪ್ರಶ್ನೆ ನೀವು ಕೇಳಿದ್ರೆ 200 ಥಿಯೇಟ್ರ್ ಮಾಡ್ತೀರಾ, ಥಿಯೇಟ್ರ್ಗಳು ಹೇಗೆ ಸಿಗುತ್ತೆ ಏನು ಅಂತ. ಖಂಡಿತ ಇದ್ರದ್ದು ಮೂಲ ಹುಡುಕೊಂಡೋದ್ರೆ ಬಹಳ ದೊಡ್ಡ ಚರ್ಚೆ ಇದು. ಯಾಕಂದರೆ ಒಬ್ಬ ಡೈರೆಕ್ಟರ್ ಫಸ್ಟ್ ಮಾತಾಡ್ತೀನಿ, ಆಮೇಲೆ ರಿಯಾಲಿಟಿ ಮಾತಾಡ್ತೀನಿ. ಒಬ್ಬ ಡೈರೆಕ್ಟರ್ ನನಗೆಲ್ಲ ರಿಯಾಲಿಟಿ ಗೊತ್ತಿರೋದ್ರಿಂದ ನಾನು ಯಾವಾಗಲೂ ಏನು ಅನ್ಕೊಂತೀನಿ ಅಂದರೆ ಒಂದು ಟ್ರಾಫಿಕ್ ಜಾಮ್ ಇರುತ್ತೆ. ಆ ಟ್ರಾಫಿಕ್ ಜಾಮಲ್ಲಿ ಇದೊಂಥರ ಎಲ್ಲ ಸಿನಿಮಾಗಳು ಬಂದು ಜಾಮ್ ಆಗಿದೆ, ಒಂದು ಟ್ರಾಫಿಕ್ ಜಾಮ್. ಸೊ ಯಾವಾಗಲೂ ಏನಾಗುತ್ತೆ ಅಂದರೆ ನೀವು ಸುಮ್ಮನೆ ಟೂ ವೀಲರ್ ಗಾಡಿಲಿ ಹೋಗಿರ್ತೀರಾ, ಅಷ್ಟು ಟ್ರಾಫಿಕ್ ಜಾಮ್, ಯಾರೊಬ್ಬ ಹಿಂದ್ಗಡೆ ಜೋರ ಸೌಂಡ್ ಮಾಡಿದಾಗ ನೀವೇನು ಮಾಡ್ತೀರಾ, ಆಟೋಮೆಟಿಕ್ ಆಗಿ ಅವನ್ನ ನೋಡ್ತೀರಾ. ಅವ್ನು ಮೆಂಟಲ್ ಇರ್ಬೋದು ಅಥವಾ ಸುಮ್ಮನೆ ಆರನ್ ಮಾಡ್ತಾರೆ ಗೊತ್ತಿಲ್ಲ, ಬಟ್ ಅಟೆನ್ಷನ್ ಗ್ರ್ಯಾಬ್ ಮಾಡ್ತಾರೆ. ಅವ್ನು ಯಾರಿಗೂ ಹಿಂಗೆ ಆರನ್ ಮಾಡ್ತೀರಾ, ಆ ಅಟೆನ್ಷನ್ ಗ್ರ್ಯಾಬ್ ಮಾಡೋಕ್ಕೆ ನಾನು ಕೋರಾ ಮಾಡಿದ್ದು. ವೆರಿ ಸಿಂಪಲ್, ಒಂದು ರೊಟೀನ್ ಬೇಡ, ಬೇರೆ ಏನಾದ್ರು ಮಾಡೋಣ ಅಂತಲೇ ಕೋರಾ ಮಾಡಿದ್ದು ಒಂದು. ಸೊ ಇದೇನಾಗಿದೆ ಅಂದರೆ ಇದೇ ನಾವು 40 ವರ್ಷ ಕೋರಾ ಅಂತಲೇ ಎಕ್ಸಾಂಪಲ್ ತೊಗೊತೀನಿ. ಆ ಟೈಮಲ್ಲಿ ಎತ್ತಿನ ಗಾಡೀಲಿ ಸಿನಿಮಾನ ನೋಡೋಕೆ ಟೆಂಟ್ಗೆ ಥಿಯೇಟ್ರ್ಗಳಿಗೆ ಹೋಗ್ತಾ ಇದ್ರು. ಸೊ ಎಲ್ಲ ನಂಬ್ತೀರಾ ಇದು ಅನ್ಸುತ್ತೆ. ಯಾಕಂದ್ರೆ ಜನಗಳಿಗೆ ಅವಾಗ ಆಪ್ಷನ್ಸ್ ಇರಲಿಲ್ಲ. ಇದು ಬಿಟ್ಟೆ ನೆಕ್ಸ್ಟ್ ನಾನು ನೋಡೋಕ್ಕಾಗಲ್ಲ ಅಂತ ಒಂದು ಇದರಲ್ಲಿ ಫ್ಯಾಮಿಲಿ ಸಮೇತ ಕಟ್ಕೊಂಡು ಹೋಗ್ತಾ ಇದ್ರು. ಯಾಕಂದ್ರೆ ಅಲ್ಲಿ ಡೈರೆಕ್ಟರ್ ಮೇಲೂ ನಂಬಿಕೆ ಇತ್ತು, ನಿರ್ಮಾಪಕರ ಮೇಲೆ ನಂಬಿಕೆ ಇತ್ತು, ಎಲ್ಲರ ಮೇಲೂ ನಂಬಿಕೆ ಇತ್ತು ಈ ಸಿನಿಮಾ ಚೆನ್ನಾಗಿರುತ್ತೆ ಅಂತ. ಹಾಗಾಗಿ ನಿಮ್ಗೆ ಸಿನಿಮಾಗಳು ಚೆನ್ನಾಗಿ ಹೋಗ್ತಾ ಸ್ಟಾರ್ಟ್ ಆಯ್ತು. ಅದು ಹೋಗ್ತಾ ನವೀಕರಣ ಆಗ್ತಾ ಬಂತು, ಅಪ್ಡೇಟ್ ಆಗ್ತಾ ಬಂತು. ಈಗ ನೆಗೆಟಿವ್ ಆಗಿ ಡಿಜಿಟಲ್ ಬಂದಾಗ ಎಷ್ಟು ಅಡ್ವಾಂಟೇಜ್ ಆಯಿತು ಅಷ್ಟೇ ಡಿಸ್ಅಡ್ವಾಂಟೇಜ್ ನಮ್ಮ ಎಲ್ಲರಿಗೂ ಅಷ್ಟೇ, ಪ್ರತಿಯೊಬ್ಬರಿಗೂ. ಅವಾಗ ವಾರಕ್ಕೆ ಒಂದು ಸಿನಿಮಾ ಬಂದರೆ ಹೆಚ್ಚು, ತಿಂಗಳಿಗೊಂದು 2 ತಿಂಗಳಿಗೊಂದು ಬರೋದು. ಈಗ ಏನಾಗಿದೆ ಅಂದರೆ ಆಸ್ ಆಡಿಯನ್ಗೆ ಹೇಳ್ಬೇಕಂದ್ರೆ ಈಗ ಒಂದು ಬೀದಿ ನಿಂತ್ಕೊತೀನಿ, ಸುಮಾರು 10 ರಿಂದ 20 ಪೋಸ್ಟ್ರು. ಯಾವ್ದು ನೋಡ್ಬೇಕು ಸ್ವಾಮಿ ಜನಗಳು, ಯಾವ್ದು ನೋಡ್ತಾರೆ? ಈಗ ಏನಾಗಿದೆ ಅಂದರೆ ನೀವು ನನಗೆ ತಿಳಿದಿರೋ ಸಮೀಕ್ಷೆ ಪ್ರಕಾರ ಹೋದ ವರ್ಷದಿಂದ ಇಲ್ಲಿವರೆಗೂ 257 ಸಿನಿಮಾ ಬಂದಿದೆ ಜಗ್ಗಿ ಅವರೇ. 257 ಸಿನಿಮಾದಲ್ಲಿ 50-90 ಸಿನಿಮಾಗಳು ತುಂಬಾ ಚೆನ್ನಾಗಿದೆ ಅಂತ ಟಾಕ್ ಆಗಿದೆ. ಮತ್ತೆ ಸಿನಿಮಾ ಯಾಕೆ ಓಡಿಲ್ಲ? ಇಲ್ಲಿ ಏನಾಗಿದೆ ಅಂದ್ರೆ ಇಲ್ಲಿ 2 ತರ ಇದೆ. ತುಂಬಾ ಹೆವಿ ಪಬ್ಲಿಸಿಟಿ ಮಾಡಿ ಜನ ಥಿಯೇಟರ್ ಬಂದಾಗ ಅದು ನಿರೀಕ್ಷೆ ಹುಸಿಯಾಗಿರೋ ಒಂದು ಎಕ್ಸಾಂಪಲ್ಗಳು ಇದೆ. ನಾನು ಸಿನಿಮಾ ತುಂಬಾ ಚೆನ್ನಾಗಿ ಮಾಡಿದೀನಿ, ಪಾಪ ಮಾರ್ಕೆಟಿಂಗ್ ಮಾಡೋಕೆ ದುಡ್ಡಿಲ್ಲ. ನಾಳೆ ಯಾಕಂದ್ರೆ ಅವನು ಇವ್ರ ಜೊತೆನೆ ಸಾಕ್ಬೇಕು, ಬೇರೆ ಆಪ್ಷನ್ಸ್ ಇಲ್ಲ. ಮಾರ್ಕೆಟ್ ನಂಗೆ 10 ರೂಪಾಯಿ ಇದ್ರೆ ಅಟ್ಲೀಸ್ಟ್ ಒಂದು 5 ರೂಪಾಯಿ ಮಾರ್ಕೆಟ್ ಮಾಡ್ಬೇಕು. ಬಟ್ ಜನಗಳು ರೀಚ್ ಆಗ್ತಲ್ಲ. ಏನಾಗಿದೆ ಅಂದ್ರೆ ನಾಳೆ ಇನ್ನೊಂದು ವಾರ ಇದ್ದಂಗೆ ಪೋಸ್ಟ್ ಬಿದ್ದುಬಿಡುತ್ತೆ. ಆ ಸಿನಿಮಾ ಯಾರೋ 4-5 ಜನ ಬಂದಾಗ ಈ ಸಿನಿಮಾ ಚೆನ್ನಾಗಿತ್ತು ಬಂದಾಗ ಇಲ್ಲಿ ಥಿಯೇಟರ್ ಉಳಿಸ್ಕೊಳಕ್ಕಾಗಲ್ಲ. ಎಕ್ಸಿಕ್ಯೂಟರ್ ಹಾಕೋರು ವಾಟರ್ ಬಿಲ್ ಕಟ್ಟಬೇಕು, ಕರೆಂಟ್ ಬಿಲ್ ಕಟ್ಟಬೇಕು, ಅವ್ರಿಗೆ ಟಾರ್ಚ್ ಪ್ರತಿಯೊಂದು ದುಡ್ಡು ಹೋಗ್ಬೇಕು. ಅವ್ನು ವ್ಯಾಪಾರ ಸ್ವಾಮಿ, ಅವನಿಗೆ ನಮ್ ಕ್ರಿಯೇಟಿವಿಟಿ. ಅವನೇನ್ ಮಾಡ್ತಾನೆ, ಟಾಕ್ ಚೆನ್ನಾಗಿದ್ರು ಕೂಡ ಕಲೆಕ್ಷನ್ ಆಗಿಲ್ಲ, ಕಿತ್ತು ಬಿಸಾಕ್ತಾರೆ ಅವರು. ನಾವ್ ಅನ್ಕೊಂತೀವಿ ಸಿನಿಮಾ ಚೆನ್ನಾಗಿತ್ತಲ್ಲ, ಏನ್ ಪ್ರಯೋಜನ? ಈಗ ನನ್ನೊಬ್ಬ ಫ್ರೆಂಡ್ ಇದ್ದಾನೆ, ಅವ್ನು 257 ಸಿನಿಮಾನು ಕವರ್ ಮಾಡಿದ್ದಾನೆ. ಅವನೊಂದು ಇಂಟರ್ವ್ಯೂ ಮಾಡ್ಬೇಕು ರೆಜಲ್, ಖಂಡಿತ ಅವ್ನು ಪ್ರತಿಯೊಂದು ಸಿನಿಮಾನು ನೋಡ್ತಾನೆ. ರವೀಂದ್ರ ವಂಶಿ ಎಕ್ಸಾಕ್ಟ್ ನನ್ ಕೂಡ ಸ್ನೇಹಿತ ರವೀಂದ್ರ ವಂಶಿ ಅಂತ ಪ್ರತಿಯೊಂದು ಸಿನಿಮಾ ನೋಡ್ತಾನೆ. ಅವ್ನು ಹೇಳೋದೇನು ಅಂದ್ರೆ, ಇಷ್ಟು ಪಬ್ಲಿಸಿಟಿ ಮಾಡಿದ್ರೆ ಫಸ್ಟ್ ಆಫ್ ಆಲ್ ಅವ್ನು ಹೇಳೋದಂದ್ರೆ, ಈಗ ನಾವು ಭ್ರಮೇಲಿ ಇರ್ತೀವಿ ಸರ್. ನಾನು ಯಾವ ಆನ್ಲೈನ್ ಅವ್ರಿಗೆ ಬೈತಲ್ಲ, ಯಾವ ಯೂಟ್ಯೂಬರ್ಸ್ಗೆ ಬೈತಲ್ಲ. ಅವರು ಕೂಡ ಒಂದು ಸಿನಿಮಾದ ನಿರ್ದೇಶಕರು ಕೂಡ, ಹೌದೌದು, ಬರಹಗಾರರು ಕೂಡ. ನಾವೆಲ್ಲ ಡಿಸ್ಕಷನ್ ಮಾಡಿದಾಗ ಏನಾಗುತ್ತೆ ಅಂದ್ರೆ, ನಾವ್ ಹಿಂಗೆ ನಮ್ಮ ಒಬ್ರು ವಿದ್ಯಾರ್ಥಿ ನನ್ನ ಗೆಳೆಯ ಅರುಣ್ ಡಿಸ್ಕಷನ್ ಮಾಡಿದಾಗ ಅವ್ರು ಒಂದು ಮಾತು ತುಂಬಾ ಚೆನ್ನಾಗಿ ಹೇಳ್ತಾರೆ. ಸರ್, ಆನ್ಲೈನ್ ಎಕ್ಸ್ಟ್ರಾರ್ಡಿನರಿ ಪ್ರಮೋಷನ್ ಸರ್, ಯೂಟ್ಯೂಬ್ ಎಕ್ಸ್ಟ್ರಾರ್ಡಿನರಿ ಪ್ರಮೋಷನ್ ಸರ್, ಚಾನಲ್ ಎಕ್ಸ್ಟ್ರಾರ್ಡಿನರಿ ಪ್ರಮೋಷನ್ ಸರ್, ಮತ್ತೆ ಜನ ಯಾಕೆ ಬರ್ತಲ್ಲ ಸರ್? ಅದಕ್ಕೆ ಆನ್ಸರ್ ಹೇಳ್ತಾರೆ ಅವರು. ಸರ್, ಈಗ ಎಲ್ಲರೂ ಒಳ್ಳೆಯವರಲ್ಲ, ಎಲ್ಲರೂ ಕೆಟ್ಟವರಲ್ಲ.
ಈಗ ಯೂಟ್ಯೂಬ್ 1 ಮಿಲಿಯನ್ ಗಟ್ಟಲೆ ಹೋಗುತ್ತೆ. ಆ 1 ಮಿಲಿಯನ್ ಗಟ್ಟಲೆ ಯಾರು ನೋಡಿದ್ರು ಅನ್ನೋದು ಬಹಳ ಮುಖ್ಯ. ನಿಜವಾಗ್ಲೂ ಜನಗಳಿಗೆ ಕಿವಿಗೆ ಹೋಗಿದ್ಯಾ, ತಲುಪಿದ್ಯಾ? ಯಾವ್ದು ಬೇಡ ಸರ್, ಇಲ್ಲಿ ಬೇಕ್ರಿ, ಇಲ್ಲಿ ಎದುರು ಬೇಕ್ರಿ ಇದೆ, ಕೋರಾ ಸಿನಿಮಾ ಗೊತ್ತಾ, ಇನ್ನೊಂದು ಸಿನಿಮಾ ಗೊತ್ತಾ, ಅವ್ರು ಹೇಳ್ಬಿಡ್ಲಿ ಸರ್ ಗೊತ್ತು ಅಂತ. ತುಂಬಾ ಜನಕ್ಕೆ ರೀಚ್ ಆಗ್ತಾ ಇಲ್ಲ. ನಾವು ಸುಮ್ಮನೆ ಶಾಸ್ತ್ರಿಗೆ ಆನ್ಲೈನು ಹೆವಿ ಕ್ರಿಯೇಟ್ ಆಯ್ತು, ನಾವು ಭ್ರಮೇಲಿದ್ದೀವಿ ಹೊರತು ನಿಜವಾಗ್ಲೂ ಜನಗಳಿಗೆ ರೀಚ್ ಆಗ್ತಾ ಇದೀವ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿದೆ ಒಂದು. ಆಮೇಲೆ ರೀಚ್ ಆದ್ರೂ ಕೂಡ ಅವನೊಂದು ಈಗ ಏನಾಗಿದೆ ಅಂದ್ರೆ, ನಾನು ಸೇರಿ ಹೇಳ್ತಿರೋದು, ಟ್ರೈಲರು ಆ ಜಮಾನದಲ್ಲಿ ಟ್ರೈಲರ್ ಇಂಪ್ಯಾಕ್ಟ್ ಆದ್ರೆ ಜನ ಖಂಡಿತ ಬರ್ತಾರೆ. ಒಂದು ಕ್ವಾಲಿಟಿ ಸಿನಿಮಾದಲ್ಲಿ ಒಂದು 5,000 to 6,000 ಶಾರ್ಟ್ಸ್ಗಳು ಇರುತ್ತೆ. ನಾವೇನ್ ಮಾಡ್ತೀರಿ, ಆ ಶಾರ್ಟ್ಸ್ಗಳು ಆಯ್ದು ಟ್ರೈಲರ್ ಒಂದು 23 ಶಾರ್ಟ್ ತೆಗಿಯೋದೇನು ದೊಡ್ಡ ವಿಷಯನೇ ಅಲ್ಲ. ಎಲ್ಲ ಡೈರೆಕ್ಟರ್ ಹೇಳ್ತಾರೆ, ನಾನು ಸೇರಿ ಸರಿ ಸ್ವಾಮಿ 20 ಶಾರ್ಟ್ ಹಾಕಿ ನೀನು ಟ್ರೈಲರ್ ಟೆಂಪ್ಟ್ ಮಾಡ್ತೀಯಾ, ಜನಗಳಿಗೆ ಇಂಡೈರೆಕ್ಟ್ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಹುಟ್ಟಿಸ್ತೀಯಾ. ಸಿನಿಮಾ ಬಂದಾಗ ಅವ್ನು ಆಚೆ ಎಷ್ಟೋ ಸಿನಿಮಾಗಳು ಮಗ ಟ್ರೈಲರೇ ನೋಡಿದೆ ಅಷ್ಟೇ ಮಗ ಗಟ್ಟಿ ಅನ್ನೋ ಹೇಳಿರೋ ಉದಾಹರಣೆಗಳು ತುಂಬಾ ಇದೆ. ಅದನ್ನ ಮೀರಿ ಮಾಡಿ. ಸೊ ನಾನು ಇದ್ರ ಮುಖಾಂತರ ಒಂದು ಪ್ರಾಮಿಸ್ ಮಾಡ್ತೀನಿ, ಖಂಡಿತ ನೀವೇನು ಟ್ರೈಲರ್ ನೋಡಿದಿರಾ 5-6 ಶಾರ್ಟ್ಸ್ಗಳು ಅದೇ ಇಂಪ್ಯಾಕ್ಟ್ ಇರುತ್ತೆ, ಅದೇ ಟೆಂಪೋ ಫೀಲ್ ಮಾಡ್ತಾ ಹೋಗಿದ್ದೀವಿ ಎಲ್ಲರೂ, ನಿಮ್ಗೆ ಒಂದು ಇಂಪ್ಯಾಕ್ಟ್ ಇರುತ್ತೆ, ಅದೊಂದು ಪ್ರಾಮಿಸ್ ಮಾಡ್ತೀನಿ. ಆಮೇಲೆ ಇನ್ನೊಂದು ಏನಾಗಿದೆ ಅಂದ್ರೆ, ಇಲ್ಲಿ ಪ್ರಮೋಷನ್ಸ್ ಅಂತ ಬಂದಾಗ ಸರ್, ಇಲ್ಲಿ ಕೆಲವರು ಆನ್ಲೈನ್ ಪ್ರಮೋಷನ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ ಸರ್. ಇವತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಎಷ್ಟೋ ಫೇಕ್ ಅಕೌಂಟ್ಗಳು ಕ್ರಿಯೇಟ್ ಆಗ್ತದೆ ಸರ್. ಪ್ರೊಡ್ಯೂಸರ್ ಗೊತ್ತಿಲ್ಲ ಸರ್, ಓಪನ್ ಆಗಿ ಹೇಳ್ತೀನಿ ಸರ್. ಅವ್ರು ಏನ್ ಗೊತ್ತಾ ಸರ್, ಅವ್ರು ಲಿಂಕ್ ಕಳಿಸ್ಬಿಟ್ರೆ ಹೋಗಿದೆಯಲ್ಲ ಎಷ್ಟು ಹೋಗಿದೆ, ಎಷ್ಟು ಲೈಕ್ ಹೋಗಿದೆ, ಯಾರು ನೋಡಿದ್ದಾರೆ. ಫಾರ್ ಎಕ್ಸಾಂಪಲ್ ಜಗ್ಗಿ ಕೊಟ್ರೆ, ಜಗ್ಗಿ ನಾನು ಎಲ್ಲರೂ ಕೆಟ್ಟವರು ಅಂತ ಹೇಳ್ತಲ್ಲ, ಈಗ ಜಗ್ಗಿ ಒಂದು ಅವ್ರದ್ದೇ ಆದ ಒಂದು ಫೇಸ್ಬುಕ್ ಇರುತ್ತೆ. ಕೆಲವರು ಹೊಟ್ಟೆ ಪಾಡಿಗೆ, ಕೆಲವರು ಪಾಪ ಇವ್ರ ಮೇಲೆ ಹೊಟ್ಟೆ ಮೇಲೆ ಹೊಡಿತಾ ಇದಾರೆ, ಯಾರು ಪ್ರೊಡ್ಯೂಸರ್ ಹೊಟ್ಟೆ ಮೇಲೆ ಹೊಡಿತಾ ಇದಾರೆ. ನಿಮ್ದು 20-30 ಫೇಕ್ ಅಕೌಂಟ್ ಇರುತ್ತೆ ಸರ್, ನಿಮ್ಗೆ ಅದ್ರ ಅರಿವೇ ಗೊತ್ತಿರಲ್ಲ ಪ್ರೊಡ್ಯೂಸರ್ಗೆ. ನೀವು ದುಡ್ಡು ಕೊಡ್ತಾರೆ, ರಪ್ಪ ಅಂತ ಹೊಡಿತೀರಾ, ನನಗೆ ಲಿಂಕ್ ಕಳಿಸ್ತೀರಾ, ನಾನು ಖುಷಿ ಆಗ್ತೀನಿ. ನಾನು 4 ಜನ ಕೇಳ್ತೀನಿ, ಎಲ್ಲ ಕಡೆ ರೀಚ್ ಆಗಿದ್ದಾರೆ, ಎಲ್ಲ ಇರುತ್ತೆ ಮಣ್ಣಂಗಟ್ಟಿ, ಏನೂ ಆಗಿರಲ್ಲ. ಸೊ ಅದೇ ಆರ್ಗಾನಿಕ್ ಬೇರೆ, ಫೇಕ್ ತುಂಬಾ, ಇದರಿಂದ ತುಂಬಾ ಜನ ಪ್ರೊಡ್ಯೂಸರ್ ಸಫರಿಂಗ್ ಆಗ್ತಿದ್ದಾರೆ. ಸೊ ನಾನು ಹೇಳೋದೇನಂದ್ರೆ, ಫಸ್ಟ್ ನಿರ್ಮಾಪಕರು ಇದ್ರ ಬಗ್ಗೆ ತಿಳ್ಕೊಳ್ಳಿ. ಫಸ್ಟ್ ಒಂದು ಸಿನಿಮಾ ಮಾಡೋದು ಎಷ್ಟು ಮುಖ್ಯನೋ, ಅದನ್ನ ಆಚೆ ತರದಾಗ ಯಾವ ತರ ಆ ಸಿನಿಮಾ ಪ್ರೆಸೆಂಟ್ ಮಾಡ್ಬೇಕು ಅಷ್ಟೇ ಮುಖ್ಯ. ಒಬ್ಬ ಡೈರೆಕ್ಟ್ ಕೂಡ ಆಕ್ಷನ್ ಕಟ್ ಹೇಳಿದ್ ನಿಜವಾಗ್ಲೂ ಡೈರೆಕ್ಷನ್ ಅಲ್ಲ. ಆಕ್ಷನ್ ಕಟ್ ಹೇಳಿದ್ಮೇಲೆ ಒಬ್ಬ ಡೈರೆಕ್ಟರ್ ಸಿನಿಮಾ ಮಾಡಿದ್ಮೇಲೆ ಅವ್ರು ಯಾವ ತರ ಬಿಸ್ನೆಸ್ ಮಾಡ್ಕೊಡ್ತಾನೆ ಪ್ರೊಡ್ಯೂಸರ್ಗೆ ಅನ್ನೋದು ಬಹಳ ಮುಖ್ಯ. ಇಲ್ಲಾಂದ್ರೆ ಬರಬಾರ್ದು ಇಲ್ಲಿ, ಯಾಕಂದ್ರೆ ಇಷ್ಟು ತುಂಬಾ ಕಾಂಪಿಟೇಷನ್ಸ್ ಇದೆ ಇಲ್ಲಿ. ದಿಲೀಪ್ ಅವರೇ ಗೊತ್ತು, ಇಲ್ಲಿ ಎಲ್ಲಾನು ಇದೆ. ಒಂದು ನದಿಲಿ ಈಸ್ತಾ ಇದೀವಿ, ನನಗೆ ಗೊತ್ತು, ಮೊಸಳೆ ಇದೆ ಅಂತ ಗೊತ್ತು ನನಗೆ, ಹಾವಿದೆ ಅಂತ ಗೊತ್ತು ನನಗೆ, ಚೇಳಿದೆ ಎಲ್ಲ ಗೊತ್ತು, ಎಡಿಗೆ ಇದೆ ಗೊತ್ತು, ಎಲ್ಲ ಕಚ್ಚುತ್ತೆ ಅಂತ ಗೊತ್ತಿದ್ರು ಕೂಡ, ಅಂದ್ರೆ ಇಂಡಸ್ಟ್ರಿ ಇದೆ ಅಂದ್ರೂ ಕೂಡ ನಮಗೆ ಬೇರೆ ಆಪ್ಷನ್ಸ್ ಇಲ್ಲ, ದಡ ಸೇರ್ಲೇಬೇಕು. ಓಕೆ, ಒಳ್ಳೆ ಒಂದು ಇದು ನಿಮ್ಮ ಅನಿಸಿಕೆ ಹೇಳಿದ್ರಿ.